ಇನ್ನು ರಾಜ್ಯ ದೇಶ ವಿದೇಶದ ಕೆಲ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ 9 ಬಿಗ್ ನ್ಯೂಸ್ ನಲ್ಲಿ. ಒಂದ್ ಕಡೆ ಚುನಾವಣಾ ಕಾವು ಜೋರಾಗಿದ್ರೆ ಮತ್ತೊಂದು ಕಡೆ ಕಾಂಚಾಣವು ಕೂಡ ಸದ್ದು ಮಾಡ್ತಾ ಇದೆ. ತುಮಕೂರಿನಲ್ಲಿ ದಾಖಲೆ ಇಲ್ಲದೆ ಸಾಗಿಸಲಾಗ್ತಿದ್ದ 14 ಲಕ್ಷ ಹಣ, 128 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ಬೆಳಗಾವಿಯ ಖಾನಾಪುರದಲ್ಲಿ ಬಸ್ನಲ್ಲಿ ಸಾಗಿಸಲಾಗ್ತಿದ್ದ 8 ಲಕ್ಷ, ಕಲಬುರಗಿಯ ನಾಲ್ವಾರದಲ್ಲಿ 6,37,000 ರೂಪಾಯಿ ಜಪ್ತಿ ಮಾಡಲಾಗಿದೆ. ಲೋಕಸಭೆ ಚುನಾವಣೆ ರಣಕಣ ರಂಗೇರಿದೆ. ಹಿಮಾಚಲ ಪ್ರದೇಶದ ಮಂಡಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕಂಗನಾ ರಣಾವತ್ ಭರ್ಜರಿ ರೋಡ್ ಶೋ ನಡೆಸಿದ್ರು. ಕಂಗನಾ ನಾಯಕಿ ಸ್ಟಾರ್ ಎಂದು ಭಾವಿಸಬೇಡಿ, ಕಂಗನಾಳನ್ನ ನಿಮ್ಮ ಸಹೋದರಿ ಅಂತ ಪರಿಗಣಿಸಿ, ನಿಮ್ಮ ಮಗಳು ಅಂತ ಪರಿಗಣಿಸಿ ಅಂತ ಹೇಳಿದರು. ನಾನು ನಿಮ್ಮೆಲ್ಲರ ಕುಟುಂಬದ ಸದಸ್ಯ ಅಂತ ಮತಬೇಟೆ ಆಡಿದರು. ಬಿಹಾರದಲ್ಲಿ ಆರ್ಜೆಡಿ, ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ಸೀಟು ಹಂಚಿಕೆ ಫೈನಲ್ ಆಗಿದೆ. ಪೂರ್ಣೆಯ ಹಾಗೂ ಹಾಜಿಪುರ ಸೇರಿದ ಹಾಗೆ 26 ಕ್ಷೇತ್ರಗಳಲ್ಲಿ ಆರ್ಜೆಡಿ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಿದೆ. ಕಿಶನ್ಗಂಜ್ ಮತ್ತು ಪಾಟ್ನಾ ಸೇರಿದ ಹಾಗೆ 9 ಸ್ಥಾನಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಲಿದ್ದಾರೆ. ದೆಹಲಿ ಅಬಕಾರಿ ನೀತಿ ಹಗರಣ ಕೇಸ್ನಲ್ಲಿ ತಮ್ಮ ಪತಿ ಬೆಂಬಲಿಸುವಂತೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಪತ್ನಿ ಮನವಿ ಮಾಡಿದ್ದಾರೆ. ಪತ್ನಿ ಸುನೀತಾ ವಾಟ್ಸ್ಆಪ್ ಅಭಿಯಾನ ಆರಂಭಿಸಿದ್ದು, ವಾಟ್ಸ್ಆಪ್ ಸಂಖ್ಯೆಗೆ ಜನರು ಸಂದೇಶ ಕಳಿಸಬಹುದು. ಪ್ರೋತ್ಸಾಹ, ಬೆಂಬಲ, ಪ್ರಾರ್ಥನೆ ಏನಿದ್ರೂ ಕೂಡ ತಿಳಿಸಿ ಅಂತ ಸುನೀತಾ ಹೇಳಿದ್ದಾರೆ. ಸದ್ಯ ಏಪ್ರಿಲ್ 1ರವರೆಗೆ ಇಡಿ ಕಸ್ಟಡಿಯಲ್ಲಿರುವಂತಹ ಕೇಜ್ರಿವಾಲ್ರನ್ನ ಮಾರ್ಚ್ 21ಕ್ಕೆ ಬಂಧಿಸಲಾಗಿತ್ತು. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಓರ್ವನ ಬಂಧನವಾಗಿದ್ದು, ಬಂಧಿತ ಮುಜಾಮಿಲ್ ಶರೀಫ್ನನ್ನ ಎನ್ಐಎ 7 ದಿನ ಕಸ್ಟಡಿಗೆ ನೀಡಿದೆ. ಇನ್ನು ಏಪ್ರಿಲ್ 3ರವರೆಗೆ ಎನ್ಐಎ ಕಸ್ಟಡಿಗೆ ನೀಡಿ ಎನ್ಐಎ ವಿಶೇಷ ಕೋರ್ಟ್ ಆದೇಶ ನೀಡಿದೆ. ಕೆಫೆಯಲ್ಲಿ ಇಡಲಾದಂತಹ ಬಾಂಬ್ ತಯಾರಿಕೆಗೆ ಶರೀಫ್ ಕಚ್ಚಾ ವಸ್ತು ಸರಬರಾಜು ಮಾಡಿದ್ದ ಅನ್ನೋದು ಗೊತ್ತಾಗಿದೆ. ಜೊತೆಗೆ ತನ್ನ ಜೊತೆ ಕೆಲಸ ಮಾಡುವಂತಹ ಸಹೋದ್ಯೋಗಿಯ ಆಧಾರ್ ಕಾರ್ಡ್ ಪಡೆದು ಸಿಮ್ ಕಾರ್ಡ್ ಖರೀದಿ ಮಾಡಿ ಬಾಂಬರ್ಗೆ ನೀಡಿದ್ದ. ಚಿಕ್ಕಮಗಳೂರಿನ ಕಳಸಾ ಮೂಲದ ಮುಜಾಮಿಲ್ ಚಿಕ್ಕಮಗಳೂರಿನಲ್ಲಿ ಕಳೆದೊಂದು ವರ್ಷದಿಂದ ವಾಸವಾಗಿದ್ದ. ಸದ್ಯ ಈತನ ಮೂಲಕ ಬಾಂಬರ್ನ ಪತ್ತೆಗೆ ತೀವ್ರ ತನಿಖೆ ನಡೆಸಿದ್ದಾರೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸ್ ಆರೋಪಿಗಳ ಫೋಟೋವನ್ನು ಎನ್ಐಎ ರಿಲೀಸ್ ಮಾಡಿದೆ. ಆರೋಪಿಗಳ ಸುಳಿವು ನೀಡಿದವರಿಗೆ 10 ಲಕ್ಷ ಬಹುಮಾನ ಘೋಷಣೆ ಮಾಡಲಾಗಿದೆ. ಅಬ್ದುಲ್ ಮತೀನ್ ಅಹಮದ್ ತಾಹಾ ಹಾಗೂ ಬಾಂಬರ್ ಮುಸಾವಿರ್ ಹುಸೇನ್ ಅಥವಾ ಶಾಜಿ ಪತ್ತೆಗೆ ಬಹುಮಾನ ಘೋಷಣೆ ಮಾಡಲಾಗಿದೆ. ಮುಸಾವಿರ್ ಹುಸೇನ್ ಬಗ್ಗೆ ಡೀಟೇಲ್ ನೀಡಿರುವ ಎನ್ಐಎ 30 ವರ್ಷದ ಆರೋಪಿ 6 ಅಡಿ 2 ಇಂಚು ಎತ್ತರ ಇರಬಹುದು ಅಂತ ಮಾಹಿತಿ ಕೊಟ್ಟಿದೆ.